ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ದೇವರು ಭಗವಂತ, ಹಾಗೆಯೇ ನೀವು ಇಷ್ಟಪಡುವಂಥ ದೇವರಾಗಿರಬಹುದು, ನಿಮ್ಮ ಮನೆ ದೇವರಾಗಿರಬಹುದು, ಎಲ್ಲರೂ ಕೂಡ ನಿಮಗೆ ಒಳ್ಳೇದು ಮಾಡಲಿ. ನಿಮ್ಗೇನೇ ಕಷ್ಟಗಳಿದ್ದರೂ ಕೂಡ, ಎಂಥದೇ ಕಷ್ಟ ಇರಲಿ ಗಾಯ್ಸ್, ಆ ಕಷ್ಟಗಳು ಎಲ್ಲ ಕೂಡ ನಿವಾರಣೆ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ನಾವು ಮಾತ್ರ ಚೆನ್ನಾಗಿ ಬದುಕಬೇಕು ಅನ್ನುವಂಥ ಕಾಲ ಇದು ಅಲ್ವಾ. ಸೊ ಇಂಥ ಕಾಲದಲ್ಲಿ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತಿದ್ದೀರಾ ಅಂತ ಅಂದರೆ ಖಂಡಿತವಾಗ್ಲೂ ದೇವರು ನಿಮಗೆ ಒಳ್ಳೇದನ್ನ ಮಾಡೇ ಮಾಡ್ತಾರೆ. ಓಕೆನಾ? ಆ ನಂಬಿಕೆ ನನಗಿದೆ. ನೀವು ಅದೇ ರೀತಿ ಒಂದು ನಂಬಿಕೆನ ಇಟ್ಕೊಂಡು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡೋರು ಕೇಳಬಹುದು, ಯಾವ ರೀತಿ ಮೇಡಮ್ ನಾವೊಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳಬಹುದು. ಡೈಲಿ ನಾನು ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಡೈಲಿ ಹೇಳ್ತಾರಲ್ಲ ಇದನ್ನು ಅಂತ. ಯಾಕಂದರೆ ಹೊಸೊಬ್ರು ಯಾರಾದರೂ ನೋಡೋರು ಇರ್ತಾರಲ್ವ, ಸೊ ಅವ್ರಿಗೆ ಗೊತ್ತಾಗಲಿ ಅಂತ ಹೇಳೋದಷ್ಟೇ. ನೀವು ಒಂದು ಲೈಕ್ ಕೊಡೋದ್ರಿಂದ ಗಾಯ್ಸ್ ವಿಡಿಯೋನದು ಆದಷ್ಟು ಲೀಕ್ ಆಗುತ್ತೆ, ಸರಿನಾ? ನಮ್ಮ ಥರ ನಿಮ್ಮ ಥರ ಕಷ್ಟದಲ್ಲಿ ಇರೋರು ತುಂಬ ಜನ ಇರ್ತಾರೆ ಅಲ್ವಾ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಕಷ್ಟ ಅನ್ನೋದನ್ನ ಅನುಭವಿಸ್ತಾನೆ ಇರ್ತಾರೆ. ಸೊ ಕೆಲವರು ಬೇಗನೆ ರೆಮಿಡಿಗಳನ್ನ ಮಾಡಿಕೊಂಡು ಸಕ್ಸಸ್ ಆಗ್ತಾರೆ. ಇನ್ನೊಬ್ಬರು ರೆಮಿಡಿಗಳನ್ನ ಮಾಡ್ಕೊಳ್ದೆ ಈ ರೀತಿ ರೆಮಿಡಿಗಳನ್ನ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತೇ ಇರೋದಿಲ್ಲ ಅವ್ರಿಗೆ, ಆಯಿತಾ? ಸೊ ಅವ್ರಿಗೆ ಈ ವಿಡಿಯೋ ಅನ್ನೋದು ರೀಚ್ ಆದರೆ ಅಟ್ಲೀಸ್ಟು ಅವರು ಈ ವಿಡಿಯೋ ಅಂದರೆ ಈ ರೆಮಿಡಿಗಳನ್ನ ಮಾಡಿಕೊಂಡು ಅವ್ರ ಕಷ್ಟಗಳನ್ನ ಕಳ್ಕೊಳ್ಳಿ ಅಂತ ಅಷ್ಟೇ, ಸರಿನಾ? ನೀವು ಲೈಕ್ ಕೊಟ್ಟಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಾನು ನಿಜವಾಗ್ಲೂ ವ್ಯೂಸ್ಗಾಗಲಿ ಲೈಕ್ಸ್ಗಾಗಲಿ ಕಮೆಂಟ್ಸ್ಗಾಗಲಿ ಹೇಳ್ತಾ ಇಲ್ಲ ಗಾಯ್ಸ್. ಏನೋ ಒಂದು ನಮ್ಮ ಕಡೆಯಿಂದ ಇನ್ನೊಬ್ರಿಗೆ ಹೆಲ್ಪ್ ಆದರೆ ಭಗವಂತ ನಮಗೆ ಕಷ್ಟ ಅಂತ ಬಂದಾಗ ನಮಗೆ ಹೆಲ್ಪ್ ಮಾಡ್ತಾರೆ ಇನ್ನೊಬ್ರ ಮುಖಾಂತರ ಅನ್ನೋದು ನನ್ನ ನಂಬಿಕೆ. ಓಕೆನಾ? ಸೊ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ತಟ್ಟಣಂತ ನಿಮಗೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವತ್ತಿನ ವಿಡಿಯೋನ ಏನಪ್ಪ ಇದು, ಈ ರೀತಿ ಪೇಪರೆಲ್ಲ ತೊಗೊಂಬಂದ್ಬಿಟ್ಟಿದ್ದಾರೆ ಅಂತ ನೀವು ನೋಡಬಹುದು. ನೋಡಿ, ಇಲ್ಲಿ ಪೇಪರೆಲ್ಲ ತೊಗೊಂಬಂದ್ಬಿಟ್ಟಿದ್ದೀನಿ. ಸೊ ಯಾವ ರೀತಿ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದು, ಹಾಗೆಯೇ ಒಂದು ಸೂಪರಾಗಿರೋ ರೆಮಿಡಿನ ನಾನು ನಿಮಗೆ ತಂದಿದ್ದೀನಿ ಗೈಸ್. ಓಕೆನಾ? ಅತಿ ಶೀಘ್ರದಲ್ಲೇ ನಿಮಗೆ ಒಂದು ಗುಡ್ ರಿಸಲ್ಟ್ನ ಸಿಗುವಂಥ ರೆಮಿಡಿ ಇದು. ಯಾರು ಕೂಡ ಮಿಸ್ ಮಾಡ್ದೇ ಈ ರೆಮಿಡಿನ ಮಾಡ್ಕೊಳ್ಳಿ, ಎಲ್ಲರಿಗೂ ಕೂಡ ಖಂಡಿತವಾಗ್ಲೂ ಒಳ್ಳೆಯದಂತೂ ಹಾಗೆ ಆಗುತ್ತೆ, ಸರಿನಾ? ಸೊ ಈ ಒಂದು ರೆಮಿಡಿಯಿಂದ ಏನು ಯೂಸಸ್ ಅಂತ ಫಸ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ವಿಡಿಯೋನ ಅಂದರೆ ಈ ರೆಮಿಡಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಈ ಒಂದು ರೆಮಿಡಿಯಿಂದ ಗೈಸ್ ನೀವು ಯಾರಿಗಾದರೂ ಹಣನ ನೀವು ವಾಪಸ್ ಕೊಟ್ಟಿದ್ರೆ ಯಾರಿಗಾದರೂ ಅವರು ನಿಮಗೆ ಕೊಡೋದನ್ನ ವಾಪಸ್ ಕೊಡೋಕ್ಕೆ ಆಟಾಡಿಸ್ತಾ ಇರ್ತಾರೆ ಅಲ್ವಾ, ಅಂಥವರಿಗೆ ಈ ಒಂದು ರೆಮಿಡಿ ಸಕ್ಸಸ್ಫುಲ್ ರಿಸಲ್ಟ್ನ ಕೊಡುತ್ತೆ, ಸರಿನಾ? ಅಂತಂದರೆ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ದುಡ್ಡನ್ನ ಕೊಡ್ತಾರೆ. ಆ ರೀತಿ ನಿಜವಾಗ್ಲೂ ಖಂಡಿತವಾಗ್ಲೂ ಈ ಒಂದು ರೆಮಿಡಿಯಿಂದ ಆಗುತ್ತೆ. ಓಕೆನಾ? ಸೊ ಹಾಗೆಯೇ ನೀವು ಯಾರ ಹತ್ರನಾದರೂ ಸಾಲನ ತೊಗೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ, ಆಯಿತಾ? ಈಗ ನಾನು ಹೇಳಿದ್ದು, ಒಬ್ರಿಗೆ ಸಾಲ ಕೊಟ್ಟಿರ್ತೀರಾ, ಅವ್ರು ನಿಮಗೆ ರಿಟರ್ನ್ ಕೊಡ್ತಾ ಇಲ್ಲ ಅಂತ ಅಂದಾಗ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಹಾಗೆಯೇ ನೀವು ಇನ್ನೊಬ್ಬರಿಂದ ಸಾಲನ ತೊಗೊಂಡಿರ್ತೀರಾ, ಆಯಿತಾ? ಈಗ 1 ಲಕ್ಷ ಆಗಿರ್ಬೋದು, 2 ಲಕ್ಷ ಆಗಿರ್ಬೋದು, 5 ಲಕ್ಷ, 10 ಲಕ್ಷ, ನೀವು ಎಷ್ಟು ಸಾಲನ ತೊಗೊಂಡಿರ್ತೀರಾ ಆ ಸಾಲನ ನೀವು ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಆ ಸಾಲನ ನೀವು ತೀರಿಸ್ತೀರಾ, ಸರಿನಾ? ನಾನಾ ಮೂಲೆಗಳಿಂದ ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ರೆಮಿಡಿನ ಮಾಡ್ಕೊಂಡಾದಮೇಲೆ. ಓಕೆನಾ? ಸೊ ನಿಮಗೆ ಯಾವುದೇ ಒಂದು ಸಾಲದ ಸಮಸ್ಯೆಗಳು ಇದ್ದರೆ ಈ ಒಂದು ರೆಮಿಡಿಯಿಂದ ನಿಮಗೆ ಪಕ್ಕಾ ನಿಮಗೆ ಗೈಸ್ 100ಗೆ 200% ರಿಸಲ್ಟ್ ಅಂತೂ ಸಿಗುತ್ತೆ, ಸರಿನಾ? ಹಾಗೆಯೇ ಈ ಒಂದು ರೆಮಿಡಿನ ಯಾವ ವಾರ ಮಾಡ್ಕೊಳ್ಬೇಕು ಮೇಡಮ್ ಅಂತ ನೀವು ಕೇಳಬಹುದು. ಈ ಒಂದು ರೆಮಿಡಿನ ಗುರುವಾರ ಮಾಡ್ಕೊಳ್ಳಿ. ಈಗ ನಾಳೆ ಗುರುವಾರ ಇದೆ ಅಲ್ವಾ, ಗುರುರಾಯರ ವಾರ ಗುರುವಾರ ಮಾಡ್ಕೊಳ್ಳಿ. ಹಾಗೆಯೇ ಶುಕ್ರವಾರ ಮಾಡ್ಕೊಳ್ಳಿ, ಮತ್ತು ಮಹಾಲಕ್ಷ್ಮಿ ವಾರ, ಹಾಗೆಯೇ ಮಂಗಳವಾರ ಮಾಡ್ಕೊಳ್ಳಿ. ಗುರುವಾರ, ಶುಕ್ರವಾರ, ಹಾಗೆಯೇ ಮಂಗಳವಾರ ಮಾಡ್ಕೋಬೇಕಾಗತ್ತೆ. ಇವತ್ತೇನಾದರೂ ನಿಮಗೆ ಈ ವಿಡಿಯೋ ಸಿಕ್ಕಿದ್ರೆ ನಾಳೆ ಮಿಸ್ ಮಾಡ್ದೇ ಮಾಡ್ಕೊಳ್ಳಿ. ನಾಳೆ ಸಿಕ್ಕಿದ್ರೆ ನಿಮಗೆ ನಾಳೆ ಸಂಜೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನಾಳಿದ್ದು ಸಿಕ್ಕಿದ್ರೆ ನಾಳಿದ್ದು ಮಾಡ್ಕೊಳ್ಳಿ. ಓಕೆನಾ? ಮಂಗಳವಾರದವರೆಗೂ ವೆಯ್ಟ್ ಮಾಡೋಕ್ಕೆ ಹೋಗ್ಬಿಡಿ ಗೈಸ್. ಯಾರ್ಯಾರಿಗೆ ಈ ವಿಡಿಯೋ ಸಿಕ್ಕಿದೆ ತಟ್ಟಂತ ಮಾಡ್ಕೊಳ್ಳಿ ಈ ಒಂದು ರೆಮಿಡಿನ. ನಿಜವಾಗ್ಲೂ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳ್ದಂಗೆ ನಾನು ಈ ರೆಮಿಡಿನ ಮಾಡಿದೆ, ನಂಗೆ ತುಂಬಾ ಒಳ್ಳೇದಾಯಿತು ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಆಯಿತಾ? ಹಾಗೆಯೇ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ ಗಾಯ್ಸ್, ನಮಗೆ ನೀವು ಹೇಳ್ಕೊಡುವಂಥ ರೆಮಿಡಿಯಿಂದ ಒಳ್ಳೇದಾಗ್ತಿದೆ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಕೂಡ ಯಾರ್ಯಾರು ಕಮೆಂಟ್ ಮಾಡ್ತಿದ್ದಾರೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ದೇವರು ನಿಮಗೆ ಒಳ್ಳೇದು ಮಾಡಲಿ, ನಿಮ್ಮ ಕಷ್ಟಗಳನ್ನ ಆದಷ್ಟು ಬೇಗ ದೇವರು ನಿವಾರಣೆ ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಓಕೆನಾ? ಸೊ ಬನ್ನಿ ಯಾವ ರೀತಿ ಈ ಒಂದು ರೆಮಿಡಿನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ.
ಇದ್ರ ಜೊತೆಗೆ ಏನಂದರೆ ಗಾಯ್ಸ್, ನೀವು ರೆಮಿಡಿಗಳನ್ನ ಮಾಡೋದ್ರ ಜೊತೆಗೆ ನೀವು ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು, ಸರಿನಾ. ಬರೀ ರೆಮಿಡಿ ಮಾಡಿದ ತಕ್ಷಣ ಆಗ್ತಾಯಿಲ್ಲ ಮೇಡಮ್ ನಮಗೆ, ಈ ರೀತಿ ಅಂತೂ ಹೇಳಕ್ಕೆ ಹೋಗ್ಬೇಡಿ. ಕೆಲವೊಂದು ನಾನು ಹೇಳುವಂಥ ಬದಲಾವಣೆಗಳನ್ನ ನೀವು ಮಾಡ್ಕೊಳ್ಳಿ, ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಮನೇನ ಆದಷ್ಟು ನೀಟಾಗಿ ಇಟ್ಕೊಳ್ಳಿ. ಸ್ವಚ್ಛತೆ ಎಲ್ಲಿರುತ್ತೋ ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ನೆಲೆಸಿರ್ತಾರೆ. ಹಾಗೆಯೇ ಒಂದು ಪಾಸಿಟಿವಿಟಿ ಕೂಡ ಇರುತ್ತೆ. ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಆಗಿ ನೀವು ಮನೆಯಲ್ಲಿ ಇಟ್ಕೊಳ್ಳಿ, ನಿಜವಾಗ್ಲೂ ನೆಗೆಟಿವ್ ಅನ್ನೋದು ಹೊರಗಡೆ ಹೋಗುತ್ತೆ, ಸರಿನಾ. ಈ ರೆಮಿಡಿಗಳನ್ನ ಅದ್ರ ಜೊತೆಗೆ ಮಾಡ್ಕೊಳ್ಬೇಕು. ಹಾಗೆಯೇ ಗೈಸ್, ಕಿಚನಲ್ಲೂ ಅಷ್ಟೇ ತಿಂದಿದ್ದ ತಟ್ಟೆಲ್ಲ ಅಲ್ಲಲ್ಲೇ ಬಿಸಾಕೋದು, ಸಿಂಕಲ್ಲಿ ಪಾತ್ರೆಗಳನ್ನ ತೊಳೆದು ಅಲ್ಲಲ್ಲೇ ಇಡೋದು, ಈ ನೊಣ ಎಲ್ಲ ಮುತ್ತಾ ಇರುತ್ತಲ್ಲ ಆ ಥರ ಎಲ್ಲ ಮಾಡೋದು, ಚಿಕ್ಕ ಚಿಕ್ಕ ಸೊಳ್ಳೆ ಮುತ್ತೋದು ಆ ಥರ ಎಲ್ಲ ಮಾಡೋಕ್ಕಂತೂ ಹೋಗಬೇಡಿ. ಕ್ಲೀನಾಗಿ ಇಟ್ಕೊಳ್ಳಿ. ಹಾಗೆಯೇ ಅಕ್ಕಿ ಮತ್ತು ಅರಿಶಿನ ಎರಡೂ ಖಾಲಿ ಆಗದೇ ಇರೋ ರೀತಿ ನೋಡ್ಕೋಬೇಕು. ಮಸಾಲೆ ಪದಾರ್ಥಗಳಾಗಿರ್ಬೋದು, ಕಾಳುಗಳಾಗಿರಬಹುದು, ಪ್ರತಿಯೊಂದೂ ಮತ್ತು ಮಹಾಲಕ್ಷ್ಮಿಗೆ ಮಸಾಲೆ ಐಟಮ್ ಅಂದರೆ ತುಂಬಾ ಇಷ್ಟ. ಈ ರೀತಿ ನೀವು ಹುಣ್ಸೆಹಣ್ಣಾಗಿರಬಹುದು, ಯಾವುದು ಕೂಡ ಖಾಲಿ ಆಗಬಾರ್ದು ಮನೆಯಲ್ಲಿ, ಸರಿನಾ. ಮುಂಚೆನೇ ಉಪ್ಪಿನ ಪ್ಯಾಕೆಟ್ ಆಗಿರಬಹುದು ಮುಂಚೆನೇ ತಂದು ಇಟ್ಕೊಳ್ಳಿ. ಹಾಗೆಯೇ ಮನೆಯಲ್ಲಿ ಉಪ್ಪು ಖಾಲಿ ಆಯಿತು ಅನ್ನೋ ವರ್ಡ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ, ಸರಿನಾ. ಉಪ್ಪೇನಾದರೂ ತರಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಯಾರು ತರ್ತಾರೆ ಅವರಿಗೆ ಉಪ್ಪು ತೊಗೊಂಡು ಬನ್ನಿ ಅಂತ ಹೇಳಿ ಆ ಥರ, ಓಕೆನಾ. ಅಕಸ್ಮಾತ್ ಅವ್ರು ಖಾಲಿ ಆಯಿತಾ ಅಂತಂದರೆ, ಇಲ್ಲ ಉಪ್ಪಿದೆ ಇನ್ನೊಂದು ಪ್ಯಾಕೆಟ್ ಎಕ್ಸ್ಟ್ರಾ ತೊಗೊಂಡು ಬನ್ನಿ ಅಂತ ಆ ಥರ ಹೇಳಬೇಕು ನೀವು. ಉಪ್ಪು ಖಾಲಿ ಆಯಿತು ತೊಗೊಂಬನ್ನಿ, ಈ ರೀತಿ ವರ್ಡ್ನ ಯೂಸ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಮನೆಯಲ್ಲಿ ಆದಷ್ಟು ಧೂಪ ಹಾಕಿ, ನಿಮ್ಮ ಮನೆ ದೇವ್ರು ಯಾವ ವಾರ ಇದೆ ಆ ವಾರ ಧೂಪನ ಹಾಕಿ. ಹಾಗೆಯೇ ಶುಕ್ರವಾರನೂ ಅಷ್ಟೇ ಧೂಪ ಹಾಕೋದನ್ನ ಮಿಸ್ ಮಾಡಬೇಡಿ, ಸರಿನಾ. ಮತ್ತು ಮಹಾಲಕ್ಷ್ಮಿಗೆ ಶುಕ್ರವಾರ ಒಂದು ತುಪ್ಪದ ದೀಪನ ಹಚ್ಕೊಳ್ಳಿ, ಆಯಿತಾ. 2 ತುಪ್ಪದ ದೀಪನ ಹಚ್ಚಿ, ನಮ್ಮ ಕೈಲಿ ಆಗಲ್ಲ ತುಪ್ಪದ ದೀಪ ಹಚ್ಚೋರು ಅನ್ನೋರು ಒಂದು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ವ, 10 ರೂಪಾಯಿ ಪ್ಯಾಕೆಟ್ ತಂದುಬಿಟ್ಟು ತುಪ್ಪದ ದೀಪನ ಹಚ್ಕೊಳ್ಳಿ. ಹಾಗೆಯೇ ಮತ್ತು ಮಹಾಲಕ್ಷ್ಮಿಗೆ ಬೆಲ್ಲದಿಂದ ಮಾಡಿರುವಂಥ ಯಾವುದಾದ್ರೂ ಒಂದು ಸಿಹಿನ ನೈವೇದ್ಯವಾಗಿ ಇಡಬೇಕಾಗತ್ತೆ, ಸರಿನಾ. ಆ ರೀತಿ ಮಾಡ್ಕೊಳ್ಳಿ. ಕೆಂಪು ಬಣ್ಣದ ಬಟ್ಟೆಗಳನ್ನ, ಕೆಂಪಾಗಿರ್ಬೋದು ಹಸಿರಾಗಿರಬಹುದು, ಆ ಬಟ್ಟೆಗಳನ್ನ ತೊಟ್ಟು ನೀವು ಯಾವ ರೀತಿ ನೀವು ಹೊರಗಡೆ ಹೋಗಬೇಕಾದ್ರೆ ರೆಡಿಯಾಗಿಬಿಟ್ಟು ಹೋಗ್ತೀರಾ ಅದೇ ರೀತಿ ರೆಡಿಯಾಗಿ ದೇವಿಗೆ ಪೂಜೆನ ಮಾಡಿ ಖಂಡಿತವಾಗ್ಲೂ ಒಲಿತಾಳೆ ಗೈಸ್, ಓಕೆನಾ. ಆ ರೀತಿ ಮಾಡ್ಕೊಳ್ಬೇಕು. ಹಾಗೆಯೇ ಕೆಂಪು ಬಣ್ಣದ ಹೂಗಳನ್ನ ದೇವಿಗೆ ಅರ್ಪಿಸಿ, ಸರಿನಾ. ಅರ್ಪಿಸಿ ಪೂಜೆ ಮಾಡಿ. ಹಾಗೆಯೇ ಲಕ್ಷ್ಮಿ ಅಷ್ಟೋತ್ತರ ಅದೆಲ್ಲ ಕೇಳೋದಾಗಿರಬಹುದು, ಈ ರೀತಿ ಲಕ್ಷ್ಮಿ ಸಾಂಗ್ಸ್ಗಳಾಗಿರ್ಬೋದು ಎಲ್ಲನೂ ನೀವು ಅಂದರೆ ಲಕ್ಷ್ಮೀದೇ ಒಂದು ಬುಕ್ ಬರುತ್ತೆ ನೋಡಿ, ಆ ಬುಕ್ಕನ್ನ ಪಠಿಸಬೇಕು ಕೂತ್ಕೊಂಡು ದೇವಿ ಮುಂದೆ ಪೂಜೆ ಎಲ್ಲ ಮುಗಿಸ್ಕೊಂಡು. ಈ ರೀತಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈ ರೆಮಿಡಿಗಳನ್ನ ಮಿಸ್ ಮಾಡ್ದೇ ನೀವು ಮಾಡ್ಕೊಳ್ಬೇಕಾಗತ್ತೆ, ಸರಿನಾ. ನಾನು ಆಗಲೇ ಹೇಳ್ದಂಗೆ ಈ ಒಂದು ರೆಮಿಡಿನ ನಾಳೆ ಗುರುವಾರ ಮಾಡ್ಕೊಳ್ಳಿ, ಶುಕ್ರವಾರ ಮಾಡ್ಕೊಳ್ಳಿ, ಹಾಗೆಯೇ ಮಂಗಳವಾರ ಮಾಡ್ಕೊಳ್ಳಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ನಾನಿಲ್ಲಿ ಗಾಯ್ಸ್ ಪರಮ ಪವಿತ್ರವಾದಂಥದ್ದು ಕಲ್ಲುಪ್ಪು ಅಲ್ವಾ, ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಹಾಗೆಯೇ ಇದೇ ಸಮುದ್ರದಲ್ಲೇ ಉದ್ಭವವಾಗಿರೋದು. ಹಾಗೆಯೇ ಮತ್ತು ಮಹಾಲಕ್ಷ್ಮಿಯ ಸ್ವರೂಪ, ಮತ್ತು ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು. ಮತ್ತು ಮಹಾಲಕ್ಷ್ಮಿಯ ಸ್ವರೂಪ ಅವರ ಸಹೋದರಿ ಅಂತಲೇ ಕರೀತಾರೆ ಅಲ್ವಾ. ಹಾಗೆಯೇ ಅದ್ರ ಜೊತೆಗೆ ಗೈಸ್ ಇನ್ನೊಂದು ಏನಂತ ಅಂದರೆ, ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರಗಳಿಗೆ 100ಗೆ 200% ನಿಮಗೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ, ಸರಿನಾ. ಅಂದರೆ ಒಂದು ದೃಷ್ಟಿ ದೋಷಗಳನ್ನ ಕಳೀಲಿಕ್ಕೆ ನಾವು ಕಲ್ಲುಪ್ಪನ್ನ ಯೂಸ್ ಮಾಡ್ತೀವಿ ಅಲ್ವಾ. ಇದು ಆಹಾರದ ರುಚಿನ ಹೆಚ್ಚಿಸೋದಲ್ಲದೆ ಇದು ಕೆಲವೊಂದು ದೃಷ್ಟಿ ದೋಷಗಳನ್ನ ಕಳೀಲಿಕ್ಕೂ ಕೂಡ ನಾವು ಯೂಸ್ ಮಾಡ್ತೀವಿ. ಹಾಗೆಯೇ ಇಲ್ಲಿ ನೋಡಿ, ನಾನು ಪರಮ ಪವಿತ್ರವಾದಂಥದ್ದು ಅಂದರೆ ಮಾತೆ ಮಹಾಲಕ್ಷ್ಮಿಗೆ ಬಟ್ಲಡಿಕೆ ಅಡಿಕೆ ಅನ್ನೋದು ತುಂಬಾ ಇಷ್ಟ ಮಾತೆ ಮಹಾಲಕ್ಷ್ಮಿಗೆ, ಸರಿನಾ. ಅಡಿಕೆನ ಒಂದು ಈ ಥರ ಬಟ್ಲಡಿಕೆ ಸಿಗುತ್ತೆ. ಇದು ಮಾಮೂಲಿ ನೀವು ರೇಷನ್ ತರ್ತಿರಲ್ಲ ಅದರ ಅಂಗಡಿಲಿ ಕೂಡ ಸಿಗುತ್ತೆ, ಕೇಳಿ ನೋಡಿ. ಈ ರೀತಿ ಒಂದೇ ಒಂದು ಬಟ್ಲಡಿಕೆನ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಲವಂಗನ ನಾನು ತೊಗೊಂಡಿದ್ದೀನಿ, ಸರಿನಾ. ನೋಡಿ, ಲವಂಗ ಅನ್ನೋದು ಮುಂದೆ ಕ್ಲೀನಾಗಿ ಮೊಗ್ಗಿರಬೇಕು ಲವಂಗದಲ್ಲಿ, ಸರಿನಾ. ಮೊಗ್ಗಿರೋದನ್ನ ನೋಡ್ಬಿಟ್ಟು ತೊಗೊಳ್ಳಿ, ಕಟ್ಟಾಗಿರೋದೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ. 2 ಲವಂಗನ ತೊಗೊಳ್ಳಿ. ಮ್ಯಾಗ್ನೆಟ್ ಥರ ಹಣನ ಎಳೆಯುವಂಥ ಶಕ್ತಿ ಈ ಲವಂಗಕ್ಕೆ ಇದೆ, ಸರಿನಾ. ಸೊ ಅದಕ್ಕೆ ಹೇಳ್ತಾ ಇರೋದು ಲವಂಗನ ತೊಗೋಬೇಕಾಗತ್ತೆ. ಇದ್ರ ಜೊತೆಗೆ ಗಾಯ್ಸ್ ನೀವು 2 ಏಲಕ್ಕಿನ ತೊಗೊಳ್ಳಿ. ಏಲಕ್ಕಿ ಕ್ಲೀನಾಗಿ ಹಸ್ರಾಗಿರೋದು ನೋಡ್ಬಿಟ್ಟು ತೊಗೊಳ್ಳಿ. ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ಥರ ತೊಗೊಂಡಿದ್ದೀನಿ ಅಷ್ಟೇ. ಒಡೆದೋಗಿರಬಾರ್ದು ಏಲಕ್ಕಿ, ಆ ರೀತಿ ನೀವು ನೋಡ್ಬಿಟ್ಟು ತೊಗೋಬೇಕು. ಫುಲ್ ಹಸ್ರಾಗಿರೋದನ್ನ ತೊಗೋಬೇಕು. ಅಂದರೆ ಹಣನ ಮ್ಯಾಗ್ನೆಟ್ ಥರ ಎಳೆಯೋ ಶಕ್ತಿ ಈ ಏಲಕ್ಕಿಗೂ ಇದೆ. ಹಾಗೆಯೇ ಲವಂಗ ಏನಂದರೆ ಗಾಯ್ಸ್, ಮನೆಯಲ್ಲಿ ಹಣನ ಧನ ಪ್ರಾಪ್ತಿ ಆಗಲಿಕ್ಕೆ, ಹಣ ಅನ್ನೋದನ್ನ ಧನಾಗಮನ ಆಗಲಿಕ್ಕೆ ನಾವು ಲವಂಗನ ನಾವು ಯೂಸ್ ಮಾಡ್ತೀವಿ, ಸರಿನಾ. ಸೊ ಹಾಗೆಯೇ ಈ ರೀತಿ ಒಂದು ಬಿಳಿ ಪೇಪರ್ನ ನೀವು ತೊಗೋಬೇಕು. ಫುಲ್ಲು ಲೈನ್ ಇರೋದು ಆ ಥರದ ತೊಗೋಬೇಡಿ. ಈ ರೀತಿ ಫುಲ್ಲು ಬಿಳಿನೇ ಆಗಿರಬೇಕು ಪೇಪರ್, ಓಕೆನಾ. ಸೊ ಈ ರೀತಿ ತೊಗೊಂಡು ಗೈಸ್ ಏನು ಮಾಡಬೇಕು ಅಂತಂದರೆ, ನೀವು ಯಾರೋ ಒಬ್ಬರಿಗೆ ಸಾಲನ ಕೊಟ್ಟಿರ್ತೀರ, ಆಯಿತಾ. ಅವ್ರು ನಿಮಗೆ ರಿಟರ್ನ್ ಕೊಡ್ತಾ ಇರೋದಿಲ್ಲ ಸಾಲನ, ಅವ್ರದ್ದು ಹೆಸ್ರನ್ನ ಬರೀರಿ ಇಲ್ಲಿ,
ಸರಿನಾ. ಅವ್ರ ಹೆಸರು ಏನಿದೆ, ಈಗ ಎಕ್ಸಾಂಪಲ್ಲು ವನಿತಾ ಆಗಿರಬಹುದು, ಇಲ್ಲ ಅಂತಂದರೆ ಲಕ್ಷ್ಮಿ ಆಗಿರಬಹುದು, ಇಲ್ಲ ಅಂತಂದರೆ ಯಾವ ಹೆಸರು ನಿಮ್ಗೆ, ಯಾವ ಹೆಸರು, ಇಲ್ಲ ಶ್ವೇತಾ ಆಗಿರಬಹುದು, ಈ ರೀತಿ ಯಾವ ಹೆಸರು ನಿಮಗೆ, ಅವರು ನಿಮಗೆ ಯಾರಿಗೆ ನೀವು ಹಣನ ಕೊಟ್ಟಿರ್ತೀರ ಅವರ ಹೆಸರನ್ನ ನೀವು ಬರಿಬೇಕು. ಹಾಗೆಯೇ ನೀವು ಎಷ್ಟು ಹಣನ ಅವರಿಗೆ ಕೊಟ್ಟಿರ್ತೀರ, ಆಯಿತಾ. ಈಗ 1 ಲಕ್ಷ ಕೊಟ್ಟಿರ್ತೀರ ಅವ್ರಿಗೆ, 2 ಲಕ್ಷ ಕೊಟ್ಟಿರ್ತೀರ, ಆ ಥರ ನೀವು 5 ಲಕ್ಷ ಕೊಟ್ಟಿರ್ತೀರ, ಆ ಹಣ ನಿಮಗೆ ಬರ್ತಾ ಇರಲ್ಲ ಅಲ್ವಾ. ಸೊ ಆ ರೀತಿ ನೀವು ಬರೀಬೇಕಿಲ್ಲಿ, ಸರಿನಾ. ಬರೆದು ಬಿಟ್ಟು ಗೈಸ್ ನೀವು ಏನು ಮಾಡಬೇಕು ಅಂದರೆ ಅವ್ರ ಹೆಸರು ಬರ್ಕೊಳ್ಳಿ, ಹಾಗೆಯೇ ಎಷ್ಟು ಅಮೌಂಟ್ನ ನೀವು ಕೊಟ್ಟಿದ್ದೀರಾ ಅವ್ರಿಗೆ ಅನ್ನೋದನ್ನ ಬರ್ಕೊಳ್ಳಿ, ಸರಿನಾ. ಅಕಸ್ಮಾತ್ ಸಾಲನ ತೊಗೊಂಡಿರ್ತೀರ ಇನ್ನೊಬ್ರ ಹತ್ರ, ಸರಿನಾ. ಈಗ ಯಾರೋ ಒಬ್ಬರ ಹತ್ರ ಒಂದು 5 ಲಕ್ಷನೋ ಇಲ್ಲ 2 ಲಕ್ಷನೋ ದುಡ್ಡನ್ನ ಈಸ್ಕೊಂಡಿರ್ತೀರ, ಸರಿನಾ. ಅವ್ರೇನು ಮಾಡಬೇಕು ಅಂದರೆ ನೀವು ಯಾರ ಹತ್ರ ಹಣನ ಈಸ್ಕೊಂಡಿರ್ತೀರ ಅವರ ಹೆಸ್ರನ್ನ ಬರಿಬೇಕಿಲ್ಲಿ, ಸರಿನಾ. ಅವ್ರ ಹೆಸರು ಬರ್ಕೊಳ್ಳಿ, ಹಾಗೆಯೇ ಅವ್ರ ಹತ್ರ ನೀವು ಎಷ್ಟು ಹಣನ ಈಸ್ಕೊಂಡಿದ್ದೀರ ಅದನ್ನು ನೀವು ಇಲ್ಲಿ ಬರ್ಕೊಳ್ಬೇಕು, ಸರಿನಾ. ಕೊಟ್ಟ ಹಣನೂ ಬರೀರಿ, ನೀವು ಯಾರೋ ಒಬ್ರು ಕೊಟ್ಟಿರ್ತೀರ ಅವ್ರ ಹೆಸರು ಬರೀರಿ, ಆ ಹಣ ಬರೀರಿ. ಹಾಗೆಯೇ ಯಾರೋ ಒಬ್ರ ಹತ್ರ ಸಾಲನ ಈಸ್ಕೊಂಡಿರ್ತೀರ ಅವ್ರದ್ದು ಹೆಸರು ಮತ್ತು ಅವ್ರದ್ದು ಎಷ್ಟು ಹಣನ ಈಸ್ಕೊಂಡಿರ್ತೀರ ಅದನ್ನು ಬರಿಬೇಕಾಗತ್ತೆ, ಸರಿನಾ. ಬರೆದು ಬಿಟ್ಟು ನೀವೇನು ಮಾಡಬೇಕು ಅಂದರೆ ಗಾಯ್ಸ್ ಫುಲ್ ಇದನ್ನು ಫೋಲ್ಡ್ ಮಾಡಬೇಕು, ಸರಿನಾ. ನೋಡಿ ಈ ರೀತಿ ಫುಲ್ಲು ಫೋಲ್ಡ್ನ ಮಾಡ್ಕೊಳ್ಳಿ, ಹೆಸರೆಲ್ಲ ಬರ್ಕೊಂಡಾದ್ಮೇಲೆ ಹಣನೂ ಕೂಡ ಬರ್ಕೊಂಬಿಟ್ಟು ನೀವು ಈ ರೀತಿ ಫೋಲ್ಡ್ ಮಾಡಬೇಕು, ಸರಿನಾ. ಫೋಲ್ಡ್ ಮಾಡಿಬಿಟ್ಟು ಗೈಸ್ ನೀವೇನು ಮಾಡಬೇಕು ಅಂತ ಅಂದರೆ ಈ ರೀತಿ ಉಪ್ಪಿನ ಮೇಲೆ ನೀವು ಇದನ್ನು ಇಟ್ಬಿಡಬೇಕು, ಸರಿನಾ. ಉಪ್ಪು ಒಳಗಡೆ ಇಡಕ್ಕೆ ಹೋಗ್ಬೇಡಿ, ಉಪ್ಪು ಮೇಲ್ಗಡೆ ನೀವು ಈ ರೀತಿ ಇಟ್ಟುಬಿಟ್ಟು ನೀವು ಒಂದು ಬಟ್ಲಡಿಕೆ, ಓಕೆನಾ, ಹಾಗೆಯೇ ಲವಂಗ ಮತ್ತು ಏಲಕ್ಕಿ, ಇಷ್ಟೇ ಗಾಯ್ಸ್, ಸರಿನಾ. ಇಷ್ಟನ್ನ ಇಟ್ಟುಬಿಟ್ಟು ನೀವು ಇದರಲ್ಲಿ ಏನಾಗುತ್ತೆ ಅಂದರೆ ಗಾಯ್ಸ್ ನಿಮಗೆ ಕೊಟ್ಟ ಹಣ ನಿಮಗೆ ವಾಪಸ್ ಬರುತ್ತೆ, ಸರಿನಾ. ಹಾಗೆಯೇ ನೀವು ಯಾರಿಗಾದರೂ ಅವ್ರ ಹತ್ರ ಹಣನ ಈಸ್ಕೊಂಡಿರ್ತೀರ, ಆ ಹಣನೂ ನೀವು ಕ್ಲಿಯರ್ ಮಾಡ್ತೀರಾ. ಖಂಡಿತವಾಗ್ಲೂ ಇದನ್ನು ನಂಬಿಕೆ ಇಟ್ಟು ಮಾಡಿ, ನಿಜವಾಗ್ಲೂ ವರ್ಕೌಟ್ ಆಗುತ್ತೆ, ಸರಿನಾ. ಇದ್ರ ಜೊತೆಗೆ ಗೈಸ್ ನನ್ನ ಚಾನಲಲ್ಲಿ ಬಂದು ಸುಮ್ಮನೆ ಅವರು ಹೇಳ್ತಾರೆ ಇವರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ನಾನು ಒಂದು ಸಲ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಫೈನ್ ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಸರಿನಾ. ಇದರಿಂದ ಅಷ್ಟು ನಿಮಗೆ ಯೂಸಸ್ಸು, ಓಕೆನಾ. ಸೊ ಇದು ನೆಕ್ಸ್ಟ್ ನೀವೇನು ಮಾಡಬೇಕು ಅಂತ ಕೇಳ್ಬೋದು. ಇದನ್ನು ಇಷ್ಟೆಲ್ಲ ಐಟಮ್ಸ್ನ ಹಾಕ್ಬಿಟ್ಟು ಕಲ್ಲುಪ್ಪನ್ನ ನೀವು 3/4 ಭಾಗದಷ್ಟು ತೊಗೊಳ್ಳಿ. ಹಾಗೆಯೇ ಗಾಜಿಂದ ನೀವು ಯೂಸ್ ಮಾಡಬೇಕು, ಪಿಂಗಾಣಿದಂತೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಗಾಜಿನ ಬೌಲ್ನ ಯೂಸ್ ಮಾಡಿಕೊಂಡು ಒಂದು ಪೇಪರ್ನಲ್ಲಿ ಅವ್ರ ಹೆಸರು ಅಮೌಂಟು ಬರೆದುಬಿಟ್ಟು ಒಂದು ಬಟ್ಲಡಿಕೆ, 2 ಲವಂಗ, ಹಾಗೆಯೇ 2 ಏಲಕ್ಕಿ ಇಷ್ಟನ್ನು ಇಟ್ಟುಬಿಟ್ಟು ಗಾಯ್ಸ್ ನೀವು ತೊಗೊಂಡೋಗ್ಬಿಟ್ಟು ನಿಮ್ಮ ದೇವರ ಮನೆಯಲ್ಲಿ, ಸರಿನಾ, ನೀವು ದೇವ್ರನ್ನ ಎಲ್ಲಿ ಪೂಜಿಸ್ತೀರಾ ಅಲ್ಲಿ ತೊಗೊಂಡೋಗ್ಬಿಟ್ಟು ಇದನ್ನು ಇಟ್ಟುಬಿಡಿ. ಈ ಥರ ಇಟ್ಟುಬಿಟ್ಟು ಗಾಯ್ಸ್ ನೀವು ಇದಕ್ಕೆ ನೀವು 21 ದಿನ ನೀವು ಪೂಜೆ ಮಾಡ್ತಾ ಬರಬೇಕು, ಓಕೆನಾ. ಡೈಲಿ ನೀವು 21 ದಿನ ಪೂಜೆ ಮಾಡಿಕೊಂಡು ಬರಬೇಕು. ಡೈಲಿ ಅಂದರೆ ನೀವು ಮಾರ್ನಿಂಗ್ ಆದರೂ ಮಾಡಿ, ಈವ್ನಿಂಗ್ ಆದರೂ ಮಾಡಿ. ನೀವು ಅಕಸ್ಮಾತ್ ಮಾರ್ನಿಂಗೇ ಇದನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ಇಡಬೇಕು ಇದನ್ನು, ಸರಿನಾ. ಮನೆಯಲ್ಲಿ ಫಸ್ಟು ದೀಪ ಹಚ್ಕೊಂಡು ಪೂಜೆ ಎಲ್ಲ ಮಾಡಿ ದೇವ್ರಿಗೆ ಮಾಡಾದಮೇಲೆ ಈ ರೀತಿ ಬೌಲ್ಗೆಲ್ಲನೂ ಹಾಕ್ಕೊಂಡು ನೀವು ಸಂಕಲ್ಪನ ಮಾಡ್ಕೊಳ್ಬೇಕು. ತಾಯಿ ಈ ರೀತಿ ನಾನು ಒಬ್ಬರ ಹತ್ರ ಸಾಲ ಇಸ್ಕೊಂಡಿದ್ದೀನಿ, ಅವರ ಹೆಸರು ಕೂಡ ಬರೆದಿದ್ದೀನಿ, ಹಾಗೆಯೇ ಎಷ್ಟು ಸಾಲನ ಈಸ್ಕೊಂಡಿದ್ದೀನಿ ಅದನ್ನು ಕೂಡ ಬರೆದಿದ್ದೀನಿ. ನನಗೆ ಆದಷ್ಟು ಬೇಗ ಇವ್ರದ್ದು ಸಾಲ ತೀರಬೇಕು, ಅದಕ್ಕೋಸ್ಕರ ನಾನು ಈ ಒಂದು ರೆಮಿಡಿನ ಮಾಡ್ತಿದ್ದೀನಿ ಅಂತ ದೇವಿ ಹತ್ರ ಸಂಕಲ್ಪನ ಮಾಡ್ಕೋಬೇಕು, ಓಕೆನಾ. ಅಕಸ್ಮಾತ್ ಯಾರಿಗಾದ್ರೂ ಸಾಲ ಕೊಟ್ಟಿದ್ರೆ ಅವ್ರು ವಾಪಸ್ ಕೊಡ್ತಾಯಿಲ್ಲ ತಾಯಿ, ಅವ್ರ ಹೆಸರು ಬರೆದಿದ್ದೀನಿ ನಾನು, ಹಾಗೆಯೇ ಎಷ್ಟು ಅಮೌಂಟ್ ಅವ್ರು ನನಗೆ ಕೊಡಬೇಕು ಅನ್ನೋದು ಕೂಡ ಬರೆದಿದ್ದೀನಿ. ಸೊ ಆದಷ್ಟು ಬೇಗ ನನಗೆ ತಂದು ಕೊಡಬೇಕು ದುಡ್ಡನ್ನ, ಆ ರೀತಿ ಮಾಡು ತಾಯಿ, ಅದಕ್ಕೋಸ್ಕರ ನಾನು ಈ ಸಂಕಲ್ಪನ ಮಾಡಿಕೊಂಡು ಇದನ್ನು ಈ ರೆಮಿಡಿನ ಮಾಡ್ಕೊಳ್ತಿದ್ದೀನಿ ಅಂತ ದೇವಿ ಹತ್ರ ನೀವು ಭಕ್ತಿಯಿಂದ ಕೇಳಿಕೊಂಡು ಈ ಒಂದು ಬೌಲ್ನ ನೀವು ಅಂದರೆ ದೇವ್ರ ಮನೆಯಲ್ಲಿ ದೇವಿ ಫೋಟೋ ಮುಂದೆನಾದರೂ ಇಡಿ, ಇಲ್ಲಾಂದರೆ ಸೈಡಲ್ಲಾದರೂ ಇಡಿ, ನಿಮ್ಮ ಇಷ್ಟ. ಆದರೆ ಡೈಲಿ ಇದಕ್ಕೆ ಈಗ ಬೆಳಗ್ಗೆ ನೀವು ಇದನ್ನು ಮಾಡಿಬಿಟ್ಟಿಟ್ರೆ ಕಂಟಿನ್ಯೂಸ್ ಆಗಿ 21 ದಿನ ಬೆಳಗ್ಗೆನೇ ಮಾಡಬೇಕು, ಸರಿನಾ. ಅಕಸ್ಮಾತ್ ನೀವು ಸಂಜೆ ಏನಾದರೂ ಇದನ್ನು ಮಾಡಿಟ್ರೆ ಸಂಜೆ ನೀವು 21 ದಿನ ಸಂಜೆ ನೀವು ಇದಕ್ಕೆ ಪೂಜೆನ ಮಾಡಬೇಕು. ಯಾವ ರೀತಿ ನೀವು ದೇವರಿಗೆ ಪೂಜೆನ ಮಾಡ್ತೀರಾ ಅದೇ ರೀತಿ. ಹಾಗೆಯೇ ಇದ್ರ ಮೇಲೆ ಗಾಯ್ಸ್ ಒಂದು ಕೆಂಪು ಬಣ್ಣದ ಹೂವು ಕೂಡ ಇಡಿ ಇದ್ರ ಮೇಲೆ, ಸರಿನಾ. ಇಟ್ಬಿಟ್ಟು ನೀವು ಡೈಲಿ ಇದಕ್ಕೆ ಗಂಧದ ಕಡಿ ಆಗಿರ್ಬೋದು, ಕರ್ಪೂರ ಆಗಿರ್ಬೋದು, ಯಾವ ರೀತಿ ದೇವರಿಗೆ ಪೂಜೆ ಮಾಡ್ತೀರಾ ಅದೇ ರೀತಿ ಇದಕ್ಕೂ ಕೂಡ ಪೂಜೆ ಮಾಡ್ಕೊಂಡು ಬನ್ನಿ ಗಾಯ್ಸ್. ನೋಡಿ 21 ದಿನ ಸಾಕು ನಿಮ್ಮ ಕಷ್ಟ ತೀರೋಕ್ಕೆ. ನಿಮ್ಮ ಹಣ ನೀವು ಇನ್ನೊಬ್ಬರಿಗೆ ಕೊಡಬೇಕಾಗಿದ್ರೆ ಅದು ಕೂಡ ಸಾಲ ತೀರುತ್ತೆ. ಹಾಗೆಯೇ ಯಾರಾದರೂ ನಿಮಗೆ ಹಣ ಏನಾದರೂ ತಂದುಕೊಡ್ಬೇಕಾಗಿದ್ರೆ ಅವರು ಕೂಡ ತಂದುಕೊಡ್ತಾರೆ. ಇದನ್ನು ನಾನು ಫುಲ್ ಎಕ್ಸ್ಪೆರಿಮೆಂಟ್ ಮಾಡೇ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು, ಸರಿನಾ. ಸೊ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತು ಮಹಾಲಕ್ಷ್ಮಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ನಿಮಗೂ ಕೂಡ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ
ಕೇಳ್ಕೊಳ್ತೀನಿ. ಹಾಗೆಯೇ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಅದರಲ್ಲಿ ನಾನು ಆನ್ಸರ್ನ ಮಾಡ್ತೀನಿ. ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನೀವು ನಂಬಿಕೆ ಇಟ್ಟು ರೆಮಿಡಿಗಳನ್ನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆ್ಯಂಡ್ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.